ಇದು ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಅವರ ಅನಿಸಿಕೆ. ಅವರ ಅಬೈಡ್ ಸದಸ್ಯರು ಕೂಡ ಬೆಂಗಳೂರು ಮಹಾನಗರದ ಪಾಲಿಕೆಯ ಬಗ್ಗೆ ಅಬೈಡ್ ಸಮಸ್ಯೆ ಹೇಗೆ ಬೆಂಗಳೂರು ಮಹಾನಗರವನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋದ್ರ ಬಗ್ಗೆ ಒಂದು ವಿಸ್ತೃತ ವರದಿ ಕೂಡ ಸಲ್ಲಿಸಿದೆ. ಅದರ ಜೊತೆಗೆ ಜಂಟಿ ಅಧಿವೇಶನವನ್ನು ಬೆಂಗಳೂರು ವಿಧಾನಸೌಧದಲ್ಲಿ ಆಗಿನ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಉದ್ಘಾಟಿಸಿ 2020ಗೆ ಅಂದರೆ 2020ಕ್ಕೆ ನಮ್ಮ ಬೆಂಗಳೂರು ಮಹಾನಗರ ರಾಜ್ಯ ಹೇಗಿರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ದೊಡ್ಡ ಪ್ರೆಸೆಂಟೇಷನ್ನೇ ಕೊಟ್ಟು ಹೋದರು. ಆದರೆ ಬೆಂಗಳೂರು ಮಹಾನಗರದ ಉಸ್ತುವಾರಿ ಮತ್ತು ಅಧಿಕಾರವನ್ನು ವಹಿಸಿರುವವರಿಗೆ, ಉಸ್ತುವಾರಿ ಸಚಿವರಿಗಾಗಲಿ ಅಥವಾ ಬೆಂಗಳೂರು ಮಹಾನಗರ ಪಾಲಿಕೆ ಚುಕ್ಕಾಣಿ ಹಿಡಿದಿರುವ BJP ನೇತೃತ್ವದ ಮೇಯರ್, ಉಪಮೇಯರ್ಗಳಿಗಾಗಲಿ, ಅಧಿಕಾರಿಗಳಿಗಾಗಲಿ ಅದರ ಬಗ್ಗೆ ಗಮನನೇ ಇಲ್ಲ. ಅವರ ಗಮನ ಎಲ್ಲ ಬೇರೆಡೆ ಇದೆ. ಅದರ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಕಸ ಸಮಸ್ಯೆ ಬೆಂಗಳೂರಿನನ್ನು ಬೆಂಬಿಡದೆ ಕಾಡ್ತಾ ಇದೆ. ಈ ಬಗ್ಗೆ ಮೇಯರ್ ವೆಂಕಟೇಶ್ ಮೂರ್ತಿಯವರನ್ನು ಮಾತಾಡಿಸಿದರೆ ಅವರು ಈ ಹಿಂದೆ ಇಷ್ಟು ಗುತ್ತಿಗೆ ಬಗ್ಗೆ ಮಾತಾಡಿದ್ವಿ, ಅದಕ್ಕೆಲ್ಲ ಬ್ರೇಕ್ ಹಾಕಲಾಗಿದೆ, ನಿನ್ನೆ ಹೊಸ ಗುತ್ತಿಗೆ ಕೊಟ್ಟಿದ್ದೀವಿ, ಅದಕ್ಕೆ ಅನುಮತಿ ನೀಡಿದ್ದೀವಿ, 15 ದಿನಗಳಲ್ಲೆಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವರೇನು ಹೇಳ್ತಾರೆ ನೋಡೋಣ. 5 ವರ್ಷದಿಂದ ಇದ್ದಂಥ ಗುತ್ತಿಗೆದಾರರನ್ನ ನಿನ್ನೆ ತೆಗೆದು ಹೊಸ ಗುತ್ತಿಗೆದಾರರಿಗೆ ಈ ಸೆಗ್ರಿಗೇಷನ್ ಮಾಡುವಂಥದ್ದಿರ್ಬೋದು, ಈ ಕಸವನ್ನು ತೆರವುಗೊಳಿಸುವಂತಿರ್ಬೋದು, ಹೊಸ ಮಾದರಿಯಲ್ಲಿ ಈಗ ಗುತ್ತಿಗೆ ನೀಡಿದ್ದೀವಿ. ಹಿಂದೆ ಇದ್ದಂಥ ಗುತ್ತಿಗೆದಾರರು ಯಾವ ರೀತಿ ಮಾಫಿಯಾ ಎಲ್ಲ ಗೊತ್ತಿತ್ತು ನಿಮಗೆ. ಅದಕ್ಕೆ ನಿನ್ನೆ ನಾನು ಕಡಿವಾಣ ಹಾಕಿದ್ದೀನಿ. ನಾನು ಬಂದ ತಕ್ಷಣನೇ ಆ ಗುತ್ತಿಗೆ ಮಾಫಿಯಾನ ವಜಾ ಮಾಡಬೇಕು ಅಂತೇಳಿ ಅಧಿಕಾರಿಗಳ ಜೊತೆಯಲ್ಲಿ, ಆಯುಕ್ತರ ಜೊತೆಯಲ್ಲಿ, ಸರ್ಕಾರದ ಜೊತೆಯಲ್ಲಿ ಸತತವಾಗಿ ನಾನು ಚರ್ಚೆ ಮಾಡಿ ನಿನ್ನೆ ಕಡೆಗಣಿಸಿದ್ದೀನಿ. ಇನ್ನು 15 ದಿವಸದ ಒಳಗಡೆ ಹೊಸ ಗುತ್ತಿಗೆದಾರರು ಬರ್ತಾರೆ. ಆ ಗುತ್ತಿಗೆದಾರರಿಗೆ ನಾನು ಎಚ್ಚರಿಕೆಯೂ ಸಹ ನೆನ್ನೆ ನೀಡಿದ್ದೀನಿ. ಇವತ್ತು ನಿಮ್ಮ ಟಿವಿ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಯಾವುದೇ ಮಾಫಿಯಾಗಾಗಲಿ, ಯಾವುದೇ ಜನಪ್ರತಿನಿಧಿಗಾಗಲಿ ನೀವು ಎದುರುವಂಥದ್ದು ಬೇಕಾಗಿದ್ದಿಲ್ಲ. ನೀವು ಈ ಬೆಂಗಳೂರಿನ ಜನ ಏನು ಈ ತೀವ್ರ ಕಸ ಆಗಿದೆಯೋ ಆ ಕಸವನ್ನು ವಿಲೇ ಮಾಡುವಂಥ ಕೆಲಸ ಮಾಡಿ, ನಿಮ್ಮ ಜೊತೆನಲ್ಲಿ ನಾನು ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸೊ ಇವರೆಲ್ಲ ನಮ್ಮನ್ನು ಆಳೋರು. ನೇರವಾಗಿ ಮಾಫಿಯಾದ ಬಗ್ಗೆ ಬೆಂಗಳೂರಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮೇಯರೇ ಹೇಳ್ತಾ ಇದ್ದಾರೆ, ಮಾಫಿಯಾ ಅನ್ನೋದು. ಹಾಗಾದರೆ ಎಲ್ಲಿಗೆ ಬಂದು ತಲುಪಿದೆ ನಮ್ಮ ಸ್ಥಿತಿಗತಿ ಅನ್ನೋದು ಇದರಿಂದ ಅವ್ರ ಮಾತುಗಳಿಂದಲೇ ಗೊತ್ತಾಗುತ್ತೆ. ಅಂದರೆ ಇಲ್ಲಿತ್ತು, ಹಾಗಿತ್ತು, ಹೀಗಿತ್ತು, ಹಾಗಾದ್ರೆ ಏನು ನಡೀತಾ ಇದೆ ಬೆಂಗಳೂರು ಮಹಾನಗರದಲ್ಲಿ ಅನ್ನೋದು ಬಹುಶಃ ನಿಮಗೆಲ್ಲರಿಗೂ ಸೂಚ್ಯವಾಗಿ ಅರ್ಥವಾಗಿತ್ತು. ಇದ್ರ ಬಗ್ಗೆ ವಿಸ್ತೃತವಾಗಿ ಮಾತಾಡೋಣ. ಒಂದು ಬ್ರೇಕ್ ತೊಗೋತೀನಿ. ಬ್ರೇಕ್ ನೋಡ್ತಾ ಒಂದು ಸಾಂಗ್ ಕೂಡ ನೋಡಿ. BBMP ಸಹವಾಸ ಕಸದಲ್ಲೇ ವನವಾಸ, ಮೇಯರಣ್ಣ ವೆಂಕಟೇಶ ಕಾಪಾಡಪ್ಪ ಮಾದೇಶ, ಹ್ಯಾಂಗೋ ಕುರ್ಚಿ ಮೇಲೆ ಗಡತಾಗಿ ಕುಂತವ್ರೆ, ಊರು ಕಸ ಹಾಕಲಿಕ್ಕೆ ರಿಸರ್ಚ್ ನಡೆಸವ್ರೆ. ಮೂಗು ಮುಚ್ಚಿದರು ವಾಸನೆ ಬರ್ತದೆ, ಅವ್ರನ್ನ ಕೇಳಿದರೆ ಸುಮ್ಮನೆ ಹೋಯ್ತಾರೆ. ಮೂಗು ಮುಚ್ಚಿದರು ವಾಸನೆ ಬರ್ತದೆ, ಅವ್ರನ್ನ ಕೇಳಿದರೆ ಸುಮ್ಮನೆ ಹೋಯ್ತಾರೆ. BBMP ಸಹವಾಸ ಕಸದಲ್ಲೇ ವನವಾಸ, ಮೇಯರಣ್ಣ ವೆಂಕಟೇಶ ಕಾಪಾಡಪ್ಪ ಮಾದೇಶ. ಇವರು ಕಾಲು ಇಟ್ರು ಅಂದ್ರೆ ಅದೇ ಗೋಳು, ನಮ್ಮ ಲೀಡರ್ಗೆ ಕೂರೋಕೆ ಕುರ್ಚಿ ಕೇಡು. ಬೆಂಗಳೂರು ಸಿಟಿಯಲ್ಲಿ ಹೊಸ ರೋಡಲ್ಲಿ 108 ಕಸದ ಗುಂಪು. ಬೆಳಗಾಗೆದ್ದು ಬೀದಿಗೆ ಕಸವನ್ನೆಲ್ಲ ಎಳೆದವ್ರೆ, ಓಡುತ್ತಿದ್ದ ಕಾಲಿಗೆ ಕಸ ಅಡ್ಡ ಬರ್ತದೆ. ವಾಸನೆ ಕೂಡ್ದ ಮೇಲೆ ತಲೆ ನೋಯ್ತದೆ, ಚಿಂತೆ ಎಲ್ಲಿ ಬಿಟ್ರೆ ಗ್ಯಾಸು ಆಯ್ತದೆ. ವಾಸನೆ ಕೂಡ್ದ ಮೇಲೆ ತಲೆ ನೋಯ್ತದೆ, ಚಿಂತೆ ಎಲ್ಲಿ ಬಿಟ್ರೆ ಗ್ಯಾಸು ಆಯ್ತದೆ. BBMP ಸಹವಾಸ ಕಸದಲ್ಲೇ ವನವಾಸ, ಮೇಯರಣ್ಣ ವೆಂಕಟೇಶ ಕಾಪಾಡಪ್ಪ ಮಾದೇಶ. ವೆಂಕಟೇಶ ಮಾದೇಶ, ವೆಂಕಟೇಶ ಮಾದೇಶ, ವೆಂಕಟೇಶ ಮಾದೇಶ. ಎಸೆಯೋದು ಬಿಡೋದಿಲ್ಲ ಕಸವನ್ನು, ಹೊಡಿತೀರೆ ಗಬ್ಬುನಾಥ ಜನರಿಗೆ ಬೇಕಿಲ್ಲ ಬೆಂಗಳೂರಿಗೆ ಕಾಯೋದಿನ್ನು, ಕಸದಿಂದ ಮುಳುಗಿಸ್ತಾರ ಊರನ್ನು. ಚುನಾವಣೆ ಬಂದಾಗ
ಹಗಲು ರಾತ್ರಿ ಓಡಾಟ ಏನಪ್ಪ ಮಾಡೋದು ಮಾಡಿ ಬಿಟ್ವಿ ಸಹವಾಸ ಪ್ರತಿ ಸೀಟಿನಲ್ಲೂ ಪ್ರಾಬ್ಲಮ್ ಇರ್ತವೆ ಪರಮಾತ್ಮ ಮಾಡೋ ಕೆಲಸ ಎಲ್ಲ ಇಂಥವೆ ಪ್ರತಿ ಸೀಟಿನಲ್ಲೂ ಪ್ರಾಬ್ಲಮ್ ಇರ್ತವೆ ಪರಮಾತ್ಮ ಮಾಡೋ ಕೆಲಸ ಎಲ್ಲ ಇಂಥವೆ BBMP ಸಹವಾಸ ಕಸದಲ್ಲೇ ವನವಾಸ